ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾಗಿರುವಂತಹ ಮೇ 5ನೇ ತಾರೀಕು ವಿಶೇಷವಾಗಿರುವ ಅಂಗಾರಕ ಚತುರ್ಥಿ. ನಾಳೆಯ ಮಂಗಳವಾರದಿಂದ ಈ ರಾಶಿಯವರಿಗೆ ಅದ್ಭುತವಾಗಿರುವ ಯೋಗ, ವಿಶೇಷವಾಗಿರುವಂತಹ ಪ್ರಯೋಜನಕಾರಿ ಸಮಯ ಶುರುವಾಗುತ್ತೆ. ಹಾಗಾದರೆ ಯಾವ ರಾಶಿಯವರು ಅತ್ಯುತ್ತಮವಾಗಿ ಲಾಭವನ್ನು ಕಂಡುಕೊಳ್ತಾರೆ, ಗಣೇಶ ದೇವರ ಕೃಪೆಗೆ ಪಾತ್ರರಾಗ್ತಾರೆ, ಯಾವ ಕಷ್ಟಗಳಿಂದ ಹೊರ ಬರ್ತಾರೆ ಎಂದು ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ಗಮ್ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ. ಈ ರಾಶಿಯವರಿಗೆ ಬೇಡ ಅಂದರೂ ಕೂಡ ಹಣದ ಸುರಿಮಳೆ ಸುರಿಯುತ್ತದೆ. ಅದ್ಭುತವಾದ ಯೋಗಗಳು ನಾಳೆಯಿಂದ ರೂಪುಗೊಳ್ಳುತ್ತೆ. ಇದರಿಂದಾಗಿ ದೇವರ ಅನುಗ್ರಹಕ್ಕೆ ನೇರವಾಗಿ ಪಾತ್ರರಾಗಬಹುದು. ಈ ರಾಶಿಯವರು ಶುಭ ಯೋಗದ ಪ್ರಯೋಜನವನ್ನು ಪಡೆದುಕೊಳ್ತಾರೆ. ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ, ಅಷ್ಟ ಐಶ್ವರ್ಯದ ಸಮಯ, ನಿಮ್ಮ ಜೀವನದಲ್ಲಿ ಶುಭ ಯೋಗಗಳು ನಿರ್ಮಾಣವಾಗುತ್ತದೆ. ಆದ್ದರಿಂದ ದೇವರ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗ್ತೀರಾ. ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರದವರಿಗೆ ಜಾತಕದಲ್ಲಿ ದೇವರ ಸ್ಥಾನವು ಅದ್ಭುತವಾಗಿ ಬದಲಾವಣೆಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಈ ಸಮಯ ನೀವು ಪ್ರೀತ್ಯರ್ಜಿತ ಸಂಪತ್ತಿನಿಂದ ಉತ್ತಮ ಲಾಭವನ್ನು ಗಳಿಸಿಕೊಳ್ಬಹುದು. ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮವಾಗಿ ಸುಧಾರಿಸಬಹುದು. ನೀವು ಹೊಂದುವ ಕೆಲಸಕ್ಕಾಗಿ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಯಾವುದೇ ಕೆಲಸದಲ್ಲೂ ಕೂಡ ಶಾಂತಿ ಮತ್ತು ನೆಮ್ಮದಿ ಜೊತೆಗೆ ಶೀಘ್ರದಲ್ಲೇ ಶುಭ ಸುದ್ದಿಯನ್ನು ಪಡೆದುಕೊಳ್ತೀರಾ. ಧಾರ್ಮಿಕವಾಗಿ ತೀರ್ಥಯಾತ್ರೆಗೆ ಹೋಗಲು ಉತ್ತಮ ಅವಕಾಶ ಸಿಗ್ತಾ ಹೋಗುತ್ತೆ. ಕಳೆದು ಹೋದ ಹಣವನ್ನು ವಾಪಸ್ ಪಡೆಯಬಹುದು. ನಾಳೆ ನಿಮಗೆ ಪ್ರಯಾಣಿಸುವ ಅವಕಾಶಗಳು ಲಭಿಸೋದ್ರಿಂದ ಅತ್ಯುತ್ತಮವಾಗಿರುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಶುಭ ಯೋಗದ ಜೊತೆಗೆ ನೆಮ್ಮದಿಯ ಜೀವನ, ಅಷ್ಟೇ ಅಲ್ಲದೆ ಕರ್ಮಕ್ಕೆ ಅನುಗುಣವಾಗಿ ಫಲಿತಾಂಶವನ್ನು ನೀಡುವಂಥ ದೇವರ ಒಂದು ಆಶೀರ್ವಾದ ನಿಮ್ಮ ಜೀವನದುದ್ದಕ್ಕೂ ಶಾಂತಿ, ನೆಮ್ಮದಿ, ಅದೃಷ್ಟವನ್ನು ತಂದುಕೊಡುತ್ತದೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಅಂಗಾರಕ ಚತುರ್ಥಿಯಿಂದ ಪಡೆದುಕೊಂಡು ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ, ವ್ಯಾಪಾರ ವ್ಯವಹಾರಗಳಲ್ಲಿ ಭರ್ಜರಿಯಾಗಿ ಯಶಸ್ಸನ್ನು ಗಳಿಸಿಕೊಳ್ಳುವಂತಹ ರಾಶಿಯವರಿಗೆ ಗಣೇಶ ದೇವನ ಸಂಪೂರ್ಣ ಅನುಗ್ರಹ ಯಾವಾಗಲೂ ಕೂಡ ಇರುತ್ತೆ. ಎಲ್ಲ ಕೆಲಸದಲ್ಲೂ ವಿಘ್ನಗಳು, ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಇನ್ನು ಈ ರಾಶಿ ಚಕ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಗಮನಾರ್ಹವಾದ ಬದಲಾವಣೆಯನ್ನು ಜೀವನದಲ್ಲಿ ತರುವಂತಹ ಸಮಯ, ಸಂವಹನ, ಬುದ್ಧಿಶಕ್ತಿ, ವಾಣಿಜ್ಯ ಸಂಕೇತವಾಗಿರುವಂತಹ ಗ್ರಹಗಳ ವಿಶೇಷವಾಗಿರುವಂತಹ ಶ್ರದ್ಧಾ ಭಕ್ತಿಯಿಂದ ಕೂಡಿರುವಂತಹ ಕೆಲಸದ ಪ್ರಯತ್ನಗಳು ತಂತ್ರಗಾರಿಕೆಯ ಜೊತೆಗೆ ಮಹತ್ವವನ್ನು ಸೂಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ನಾಳೆಯಿಂದ ಆರಂಭವಾಗುತ್ತೆ. ಇದು ಅತ್ಯಂತ ಶುಭಕರ ಹಾಗೂ ಫಲಪ್ರದವಾಗಿರುವ ಸಮಯ. ನಿಮ್ಮ ರಾಶಿಗೆ ಹೋಲಿಸಿದರೆ ಶನಿಯೂ ಕೂಡ ನಿಮಗೆ ಅದ್ಭುತವಾಗಿರುವಂತಹ ಫಲಿತಾಂಶವನ್ನು ತಂದುಕೊಡ್ತಾನೆ. ಆದಾಯದ ಮನೆಯ ಮೂಲಕ ಸಂಚರಿಸುತ್ತಿರೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ದೃಢವಾದ ಸುಧಾರಣೆ ಕಂಡುಬರುತ್ತದೆ. ಇಲ್ಲಿಯವರೆಗೆ ಬಾಕಿ ಇರುವಂತಹ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೃಷ್ಟ ಲಾಭವನ್ನು ನಾಳೆಯಿಂದ ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡಿಕೊಂಡು ವಿಶೇಷವಾಗಿರುವ ಅನಿರೀಕ್ಷಿತ ಫಲಿತಾಂಶವನ್ನು ಕ್ರಮೇಣವಾಗಿ ಪೂರ್ಣಗೊಳಿಸುವ ಶುಭ ಸಂಕೇತಗಳು ಕಾಣಿಸ್ತಾ ಇದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಪರಿಹಾರವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ದೀರ್ಘಕಾಲದ ಸಮಸ್ಯೆಗಳು ನಾಳೆಯಿಂದ ಮುಕ್ತಾಯ ಹೊಂದುತ್ತದೆ. ಸಾಲಬಾಧೆಯಿಂದ ಪರಿಹಾರ ಸಿಗದೆ ನೊಂದಿರುವಂಥವರಿಗೆ ಅತ್ಯುತ್ತಮವಾಗಿ ಸಾಲಬಾಧೆಯಿಂದ ಸಂಪೂರ್ಣ ಪರಿಹಾರ, ವೃತ್ತಿ ಹಾಗೂ ಯಾವುದೇ ಜೀವನದ ದಿಕ್ಕಿನಲ್ಲಿ ಮಹತ್ವದ ತಿರುವನ್ನು ತರುತ್ತದೆ. ನಿಮ್ಮ ರಾಶಿಗೆ ಹೋಲಿಸಿದರೆ ಎಲ್ಲ ಉದ್ಯೋಗ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ, ಅನುಕೂಲಕರವಾದ ಸಮಯ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ. ಬಡ್ತಿ, ವೇತನ ಹೆಚ್ಚಳ, ಹೊಸ ಜವಾಬ್ದಾರಿ ಅಥವಾ ಉತ್ತಮ ಅವಕಾಶಗಳೊಂದಿಗೆ ಹೊಸ ಉದ್ಯೋಗದ ಅವಕಾಶಗಳನ್ನು ಕೂಡ ನೀವು ಪಡೆದುಕೊಳ್ತೀರಾ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ವೃತ್ತಿ ಜೀವನದಲ್ಲಿ ಸ್ಥಿರತೆ ಕಂಡುಬರುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ, ಸಿಂಹ ರಾಶಿ, ಮೀನ ರಾಶಿ, ಕುಂಭ ರಾಶಿ, ಮಕರ ರಾಶಿ, ತುಲಾ ರಾಶಿ, ಮೇಷರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಮ್ ಗಣಪತಿಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.